ಕಿಶೋರ ಭಾರತದ 8ನೇ ಅಧ್ಯಾಯ ತೀರ್ಥಸ್ನಾನ ಕಥಾಶ್ರವಣದಲ್ಲಿ 5ನೆಯ ಉಪ ಅಧ್ಯಾಯ ಯಕ್ಷ ಪ್ರಶ್ನೆ. ಪಾಂಡವರ ವನವಾಸದ ಅವಧಿ ಮುಗಿತಾ ಬಂತು. 12 ವರ್ಷಗಳು ಕಳೆದದ್ದು ಅವ್ರಿಗೆ ಗೊತ್ತೇ ಆಗಲಿಲ್ಲ. ಈ ಅವಧಿಯಲ್ಲಿ ಅವರು ಅನೇಕ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದ್ರು. ನಾರದ, ಮಾರ್ಕಂಡೇಯ, ಲೋಮಶ ಮೊದಲಾದ ಮಹರ್ಷಿಗಳ ಸಹವಾಸವನ್ನು ಅನುಭವಿಸಿದ್ರು. ಅರ್ಜುನ ಶಂಕರನಿಂದ ಪಾಶುಪತಾಸ್ತ್ರವನ್ನ, ದಿಗ್ದೇವತೆಗಳಿಂದ ಅನೇಕ ಅಸ್ತ್ರಗಳನ್ನ ಪಡೆದಿದ್ದ. ಭೀಮಸೇನ ಹನುಮಂತನ ಆಶೀರ್ವಾದದಿಂದ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ದ. ಇನ್ನೊಂದು ವರ್ಷವನ್ನು ಅಜ್ಞಾತವಾಸದಲ್ಲಿ ಕಳೆದ್ರೆ ಅವರು ಮತ್ತೆ ತಮ್ಮ ರಾಜ್ಯವನ್ನು ಪಡೆಯಬಹುದಾಗಿತ್ತು. ಅಜ್ಞಾತವಾಸವನ್ನು ಎಲ್ಲಿ ಮಾಡೋದು ಅಂತವ್ರು ಯೋಚನೆ ಮಾಡ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಬ್ರಾಹ್ಮಣನೊಬ್ಬ ಅವ್ರ ಬಳಿಗೆ ಬಂದ. ಸಮೀಪದಲ್ಲೇ ಇದ್ದಂತಹ ತನ್ನ ಆಶ್ರಮದಲ್ಲಿ ಅವನು ವೇದಾಧ್ಯಯನವನ್ನ, ಅಗ್ನಿ ಕಾರ್ಯಗಳನ್ನ ಮಾಡ್ತಾ ಇದ್ದ. ಅಗ್ನಿಯನ್ನು ಉತ್ಪಾದನೆ ಮಾಡುವಂತಹ ಆರಣಿ ಅದನ್ನು ಮರವೊಂದಕ್ಕೆ ಸಿಕ್ಕಿಸಿದ್ದ. ಒಂದು ಜಿಂಕೆ ಮರಕ್ಕೆ ತನ್ನ ತಲೆಯನ್ನು ಉಜ್ಜುತ್ತಿದ್ದಾಗ ಆ ಆರಣಿ ಅದ್ರ ಕೊಂಬಿಗೆ ಸಿಕ್ಕೊಂಡ್ಬಿಡ್ತು. ಆ ಜಿಂಕೆ ಹೆದರಿದ್ರ ಸಮೇತ ಓಡಿ ಹೋಯ್ತು. ಬ್ರಾಹ್ಮಣ ಈ ವಿಷಯವನ್ನ ಪಾಂಡವರು ತಿಳಿಸಿ ಹೇಗಾದರೂ ಮಾಡಿ ತನ್ನ ಆರಣಿಯನ್ನ ಹುಡುಕಿಸಿ ತಂದು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ. ಕೂಡಲೇ ಪಾಂಡವರೈವರು ಧನಸ್ಸುಗಳನ್ನು ಹಿಡಿದು ಆ ಜಿಂಕೆ ಓಡಿ ದಿಕ್ಕಿಗೆ ಹೊರಟರು. ಎಷ್ಟು ವೇಗವಾಗಿ ಹೋದರೂ ಆ ಜಿಂಕೆ ಸುಳಿವೇ ಸಿಗ್ಲಿಲ್ಲ. ಒಮ್ಮೊಮ್ಮೆ ದೂರದಲ್ಲೆಲ್ಲೋ ಅದರ ಕೊಂಬಿಗೆ ತಾಕಿ ಅರಣಿ ಮಾಡುತ್ತಿದ್ದಂಥ ಸದ್ದು ಕೇಳಿಸ್ತು. ಅದರ ಜಿಂಕೆ ಮಾತ್ರ ಕಾಣ್ತಾ ಇರಲಿಲ್ಲ. ಪಾಂಡವರು ಓಡ್ತಾ ಓಡ್ತಾ ಅನೇಕ ಬೆಟ್ಟ ಗುಡ್ಡೆಗಳನ್ನ, ಬಯಲುಗಳನ್ನ ದಾಟಿ ಒಂದು ದೊಡ್ಡ ಅರಣ್ಯಕ್ಕೆ ಬಂದರು. ಬಹಳ ಆಯಾಸವಾಗಿದ್ದರಿಂದ ಒಂದು ಮರದ ಕೆಳಗೆ ಕೂತ್ಕೊಂಡ್ರು. ಅವ್ರಿಗೆಲ್ಲ ಬಹಳ ಬಾಯಾರಿಕೆನೂ ಆಗಿತ್ತು. ಸಹದೇವ ಒಂದು ದೊಡ್ಡ ಮರವನ್ನು ಹತ್ತಿ ಮೇಲಿಂದ ಸುತ್ತಲೂ ನೋಡಿದ. ಸ್ವಲ್ಪ ದೂರದಲ್ಲೇ ಒಂದು ಸರೋವರ ಕಾಣಿಸ್ತು. ಅವನು ಕೆಳಗಿಳಿದು ನೀರು ತರೋದಕ್ಕೆ ಅಂತ ಹೇಳಿ ಆ ಸರೋವರದ ಬಳಿಗೆ ಹೋದ. ಸಹದೇವ ನೀರು ಕುಡಿಲಿನ ಸರೋವರಕ್ಕೆ ಇಳಿದ. ಆಗ ನಿಲ್ಲೋ, ನಾನು ಮೊದಲು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆನಂತರ ನೀರು ಕುಡಿ ಎಂದು ಅಶರೀರವಾಣಿ ಆಯಿತು. ಸಹದೇವ ಬಹಳ ಬಾಯಾರಿದ್ರಿಂದ ಆ ಧ್ವನಿಯನ್ನು ಲಕ್ಷಣೆ ಮಾಡದೆ ನೀರು ಕುಡಿದು ಮೇಲೆ ಬಂದ. ತಲೆ ತಿರುಗದಂತಾಗಿ ಸರೋವರ ದಂಡೆ ಮೇಲೆ ಬಿದ್ದುಬಿಟ್ಟ. ಕೂಡಲೇ ಅವನ ಪ್ರಾಣ ಪಕ್ಷಿ ಹಾರೋಯ್ತು. ಎಷ್ಟೊತ್ತಾದರೂ ಸಹದೇವ ಬಾರದಿದ್ದರಿಂದ ಯುಧಿಷ್ಠಿರ ನಕುಲನ್ನ ಕಳಿಸಿದ ಸರೋವರ ಬಳಿಗೆ. ನಕುಲ ಸರೋವರದ ಸಮೀಪದಲ್ಲೇ ಸತ್ತು ಬಿದ್ದಂತಹ ತಮ್ಮನ ನೋಡಿ ಗಾಬರಿ ಆದ. ಅವನು ತುಂಬಾ ಬಾಯಾರಿದ್ದರಿಂದ ಮೊದಲು ನೀರು ಕುಡಿದು ಆನಂತರ ತಮ್ಮದ ಮರಣದ ಕಾರಣವನ್ನು ಹುಡುಕಬೇಕು ಅಂತ ಸರೋವರದಲ್ಲಿ ಇಳಿದ. ಆಗ್ಲೂ ಅಶರೀರವಾಣಿಯಾಯಿತು. ನಕುಲ ಅದನ್ನು ಲಕ್ಷಣೆ ಮಾಡದೆ ನೀರು ಕುಡಿದು ಸತ್ತು ಬಿದ್ದ. ಮುಂದೆ ಅವನನ್ನರಿಸಿ ಬಂದ ಅರ್ಜುನನಿಗೂ ಆನಂತರ ಬಂದಂಥ ಭೀಮಸೇನಿಗೂ ಇದೇ ಗತಿಯಾಯಿತು. ಅಶರೀರವಾಣಿಯನ್ನು ಲೆಕ್ಕಿಸದೆ ಅವರೆಲ್ಲ ನೀರು ಕುಡಿದು ಪ್ರಾಣ ಬಿಟ್ರು. ಎಷ್ಟು ಹೊತ್ತಾದರೂ ಹಿಂತಿರುಗಿ ಬರೆದಿದ್ದಂತಹ ತಮ್ಮರನ್ನ ಹುಡುಕಿಕೊಂಡು ಯುಧಿಷ್ಠಿರನೇ ಬಂದ. ನೋಡುತ್ತಾನೆ, ಮಹಾಪರಾಕ್ರಮಿಗಳಾದಂತಹ ತನ್ನ 4 ತಮ್ಮಂದಿರು ಸತ್ತು ಬಿದ್ದಿದ್ದಾರೆ. ಆಗ ಯುಧಿಷ್ಠಿರನಿಗಾದಂತಹ ದುಃಖವನ್ನ ಬಣ್ಣಿಸೋದೇ ಅಸಾಧ್ಯ. ಅವನು ತನ್ನ ತಮ್ಮಂದಿರ ಮರಣಕ್ಕಾಗಿ ಶೋಕಿಸ್ತಾ ಅವರನ್ನು ಕೊಂದವರು ಯಾರು ಇರಬಹುದು ಅಂತ ಆಶ್ಚರ್ಯಪಡುತ್ತಾ ಸರೋವರ ಸಮೀಪಕ್ಕೆ ಬಂದ. ಆಗ ಅದೇ ಶರೀರವಾಣಿ, ಯುಧಿಷ್ಠಿರ, ನಾನು ಈ ಸರೋವರದಲ್ಲಿ ವಾಸ ಮಾಡ್ತಿರುವಂಥ ಯಕ್ಷ. ಈ ಸರೋವರ ನನ್ನದು. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆನಂತರ ನೀರು ಕುಡಿ ಅಂದಿತು. ಯುಧಿಷ್ಠಿರ, ಯಕ್ಷನೇ, ನೀನು ಸರೋವರದ ಯಜಮಾನ ಅಂದ ಮೇಲೆ ನಾನಿನ್ನ ಅಪ್ಪಣೆ ಇಲ್ಲದೆ ನೀರನ್ನು ಕುಡಿಯೋದಿಲ್ಲ. ನಿನ್ನ ಪ್ರಶ್ನೆಗಳೇನು ಕೇಳು, ನಾನು ತಿಳಿದಂತೆ ಉತ್ತರ ಕೊಡ್ತೇನೆ ಎಂದ. ಯಕ್ಷ ಕೇಳಿದ, ಭೂಮಿಗಿಂತಲೂ ದೊಡ್ಡದಾವುದು? ಆಕಾಶಕ್ಕಿಂತಲೂ ಯಾವುದು ಎತ್ತರ? ಗಾಳಿಗಿಂತ ವೇಗವಾಗಿ ಚಲಿಸುವುದಾವುದು? ಹುಲ್ಲಿಗಿಂತ ಹೆಚ್ಚಾಗಿ ಬೆಳೆಯೋದು ಯಾವುದು? ಯುಧಿಷ್ಠಿರ ಹೇಳಿದ, ತಾಯಿಯ ತಾಳ್ಮೆ ಭೂಮಿಗಿಂತ ದೊಡ್ಡದು. ತಂದೆಯ ವ್ಯಕ್ತಿತ್ವ ಆಕಾಶಕ್ಕಿಂತ ಎತ್ತರ. ಗಾಳಿಗಿಂತ ವೇಗವಾದದ್ದು ಮನಸ್ಸು. ಚಿಂತೆ ಹುಲ್ಲಿಗಿಂತ ಹೆಚ್ಚಾಗಿ ಬೆಳೀತದೆ ಅಂತ. ಮತ್ತೆ ಯಕ್ಷ ಕೇಳಿದ, ಪ್ರವಾಸಿಗನಿಗೆ ಮಿತ್ರನಾರು? ಗೃಹಸ್ಥರನಿಗೆ ಮಿತ್ರನಾರು? ರೋಗಿಗೆ ಮಿತ್ರ ಯಾರು? ಯುಧಿಷ್ಠಿರ ಹೇಳಿದ, ಪ್ರವಾಸಿಗನಿಗೆ ಸಹಪ್ರವಾಸಿಯೇ ಮಿತ್ರ, ಗೃಹಸ್ಥನಿಗೆ ಪತ್ನಿಯೇ ಮಿತ್ರಳು, ರೋಗಿಗೆ ವೈದ್ಯನೇ ಮಿತ್ರ. ಯಕ್ಷ ಕೇಳಿದ, ಧನಗಳಲ್ಲಿ ಉತ್ತಮವಾದ ಯಾವುದು? ಲಾಭಗಳಲ್ಲಿ ಉತ್ತಮವಾದದ್ದು ಯಾವುದು? ಅತ್ಯುತ್ತಮ ಸುಖ ಯಾವುದು? ಯುಧಿಷ್ಠಿರ ಉತ್ತರ ಕೊಟ್ಟ,
ವಿದ್ಯೆಯೇ ಉತ್ತಮ ಧನ, ಆರೋಗ್ಯವೇ ಶ್ರೇಷ್ಠವಾದ ಲಾಭ, ಸಂತೃಪ್ತಿಯೇ ಅತ್ಯುತ್ತಮ ಸುಖ. ಮತ್ತೆ ಯಕ್ಷ ಕೇಳಿದ, ಮನುಷ್ಯನು ಯಾವುದನ್ನು ಬಿಟ್ಟರೆ ಜನಕ್ಕೆ ಪ್ರಿಯನಾಗ್ತಾನೆ, ಯಾವುದನ್ನು ಬಿಟ್ಟರೆ ಸುಖಿ ಆಗ್ತಾನೆ, ಯಾವುದನ್ನು ಬಿಟ್ಟರೆ ಧನಿಕನಾಗ್ತಾನೆ ಅಂತ. ಯುಧಿಷ್ಠಿರ ಹೇಳಿದ, ದುರಭಿಮಾನವನ್ನು ಬಿಟ್ಟರೆ ಮನುಷ್ಯ ಸರ್ವರಿಗೂ ಪ್ರಿಯರಾಗ್ತಾನೆ, ಲೋಭವನ್ನು ಬಿಟ್ಟರೆ ಪರಮ ಸುಖಿ ಆಗ್ತಾನೆ, ಆಸೆಯನ್ನು ಬಿಟ್ಟರೆ ಧನಿಕನಾಗ್ತಾನೆ ಅಂತ ಹೇಳಿದ. ಯಕ್ಷ ಮುಂದಿನ ಪ್ರಶ್ನೆ ಕೇಳಿದ, ಮನುಷ್ಯನ ದೊಡ್ಡ ಶತ್ರು ಯಾರು? ಕೊನೆಯಿಲ್ಲದಂಥ ರೋಗ ಯಾವುದು? ಸಾಧು ಪುರುಷ ಯಾರು? ಕೋಪ ಮನುಷ್ಯನ ಅತಿ ದೊಡ್ಡ ಶತ್ರು. ದುರಾಸೆ ಕೊನೆಯಿಲ್ಲದಂಥ ರೋಗ. ಸರ್ವರ ಹಿತವನ್ನು ಬಯಸುವವನೇ ಸಾಧು ಪುರುಷ ಅಂತ ಹೇಳಿದ. ಯಕ್ಷ ಮತ್ತೆ ಕೇಳಿದ, ಪ್ರಿಯವಾಗಿ ಮಾತಾಡುವುದರ ಫಲವೇನು? ವಿವೇಚನೆಯಿಂದ ಕೆಲಸ ಮಾಡುವುದರ ಫಲವೇನು? ಹೆಚ್ಚು ಮಿತ್ರರನ್ನು ಪಡೆದೇನು ಫಲ? ಧರ್ಮದಲ್ಲಿ ನಡೆಯುವವನಿಗೆ ಏನು ಸಿಗ್ತದೆ ಅಂತ ಕೇಳಿದ. ಯುಧಿಷ್ಠಿರ ಹೇಳಿದ, ಪ್ರಿಯವಾಗಿ ಮಾತನಾಡುವವನು ಎಲ್ರಿಗೂ ಪ್ರಿಯನಾಗ್ತಾನೆ, ವಿವೇಚನೆಯಿಂದ ಕೆಲಸ ಮಾಡುವವನು ಕಾರ್ಯದಲ್ಲಿ ಯಶಸ್ಸು ಗಳಿಸ್ತಾನೆ, ಹೆಚ್ಚು ಮಂದಿ ಮಿತ್ರರಿಂದ ಸುಖ ಸಿಗ್ತದೆ, ಧರ್ಮದಲ್ಲಿ ನಡೆಯುವವನಿಗೆ ಸದ್ಗತಿ ಸಿಗ್ತದೆ ಅಂತ. ಯಕ್ಷ ಮತ್ತೆ ಕೇಳಿದ, ಅಮೃತ ಯಾವುದು? ಸನಾತನ ಯಾವುದು? ಈ ಸಕಲ ಜಗತ್ತನ್ನು ವ್ಯಾಪಿಸಿದ್ದು ಯಾವುದು? ಯುಧಿಷ್ಠಿರ ಹೇಳಿದ, ಗೋವಿನ ಹಾಲೆ ಅಮೃತ. ವಿನಾಶವಿಲ್ಲದ ಚಿರಂತನವಾದ ಸರ್ವರನ್ನು ಕಾಪಾಡುವ ಧರ್ಮವೇ ಸನಾತನ ಧರ್ಮ. ಈ ಸಕಲ ಜಗತ್ತನ್ನು ವಾಯು ವ್ಯಾಪಿಸಿದೆ ಅಂತ ಹೇಳಿದ. ಮತ್ತೆ ಯಕ್ಷ ಕೇಳಿದ, ಧರ್ಮದ ಮೂಲ ಸಾಧನ ಯಾವುದು? ಯಶಸ್ಸನ್ನು ಗಳಿಸೋದು ಹೇಗೆ? ಸ್ವರ್ಗ ಪ್ರಾಪ್ತಿ ಆಗೋದು ಹೇಗೆ? ಸಮಗ್ರವಾದ ಸುಖ ಯಾವುದು? ಯುಧಿಷ್ಠಿರನ ಉತ್ತರ ಎಷ್ಟು ಚೆನ್ನಾಗಿದೆ. ಧರ್ಮದ ಮೂಲ ಸಾಧನ ಪ್ರಾಮಾಣಿಕತೆ. ದಾನದಿಂದ ಯಶಸ್ಸನ್ನು ಗಳಿಸಬಹುದು. ಸತ್ಯ ಮಾರ್ಗದಿಂದ ಸ್ವರ್ಗ ಪ್ರಾಪ್ತಿ ಆಗುತ್ತದೆ. ಸದಾಚಾರದಿಂದ ಪೂರ್ಣ ಸುಖ ಸಿಗ್ತದೆ. ಯಕ್ಷ ಕೇಳಿದ, ತುಂಬ ಆಶ್ಚರ್ಯದ ಸಂಗತಿ ಯಾವುದು? ಈ ಉತ್ತರ ತುಂಬ ಚೆನ್ನಾಗಿರೋದು ಯುಧಿಷ್ಠಿರಂದು. ಎಲ್ಲರ ಕಣ್ಣೆದುರಿಗೆ ಪ್ರತಿದಿನ ನೂರಾರು ಜೀವಿಗಳೇ ಪ್ರಾಣ ಬಿಡುತ್ತಾರೆ. ಹಾಗಿದ್ರೆ ಸಹಿತ ಜನ ತಾವು ಶಾಶ್ವತವಾಗಿ ಇರುತ್ತಾರೇನೋ ಎಂಬಂತೆ ವರ್ತಿಸುತ್ತಾರೆ. ಇದಕ್ಕಿಂತ ಆಶ್ಚರ್ಯಕರವಾದದ್ದು ಇನ್ನೇನಿದೆ? ಯಕ್ಷ ಕೇಳಿದ, ಯುಧಿಷ್ಠಿರ, ನಿನ್ನ ಉತ್ತರಗಳಿಂದ ನಾನು ಪ್ರೀತನಾಗಿದ್ದೇನೆ. ನಿನ್ನ ಈ 4 ತಮ್ಮರಲ್ಲಿ ಯಾರನ್ನು ಬದುಕಿಸಲಿ ಅಂತ ಕೇಳಿದ. ಯುಧಿಷ್ಠಿರನ ಉತ್ತರ, ನಕುಲನನ್ನು ಬದುಕಿಸು ಯಕ್ಷ ಮಹಾರಾಜ ಅಂದ. ಯಕ್ಷ ಹೇಳಿದ, ಯುಧಿಷ್ಠಿರ, ನಿನ್ನ ಮಾತನ್ನು ಕೇಳಿದ ನನಗೆ ಆಶ್ಚರ್ಯ ಆಗ್ತದೆ. ಮಹಾಪರಾಕ್ರಮಿಯಾದ ಭೀಮನನ್ನು, ಅತಿರಥನಾದ ಅರ್ಜುನನನ್ನು ಬದುಕಿಸು ಅಂತ ಕೇಳದೆ ನಿನ್ನ ಮಲತಾಯಿಯ ಮಗ ನಕುಲನ ಪ್ರಾಣವನ್ನು ಬೇಡ್ತಾ ಇದ್ದೀಯಲ್ಲ ಅಂದ. ಅದಕ್ಕೆ ಉತ್ತರ ಯುಧಿಷ್ಠಿರ ಕೊಡ್ತಾನೆ, ಯಕ್ಷದೇವನೇ, ನಮ್ಮ ತಂದೆಗೆ 2 ಹೆಂಡತಿಯರು, ಅವರೇ ಕುಂತಿ ಮತ್ತು ಮಾದ್ರಿಯರು. ಕುಂತಿಯ ಮಗನಾಗಿ ನಾನಿದ್ದೇನೆ, ಆದ್ದರಿಂದ ಮಾದ್ರಿಯ ಮಗ ನಕುಲ ಬದುಕಲಿ ಎಂದು ಕೇಳ್ತಾ ಇದ್ದೇನೆ ಎಂದ. ಕೂಡಲೇ ಯಕ್ಷರೂಪದಲ್ಲಿದ್ದಂಥ ಯಮಧರ್ಮರಾಜ ಪ್ರತ್ಯಕ್ಷ ಆದ. ಮಗು, ನಿನ್ನ ಸತ್ಯವನ್ನು ಪರೀಕ್ಷಿಸಿ ಸಂತುಷ್ಟನಾಗಿದ್ದೇನೆ. ಜಿಂಕೆಯ ರೂಪದಿಂದ ಆ ಬ್ರಾಹ್ಮಣನ ಆರಣೆಯನ್ನು ಅಪಹರಿಸಿದವನು ನಾನೇ. ಇಗೋ, ಇದನ್ನು ತೆಗೆದುಕೊಂಡು ಹೋಗಿ ಆ ಬ್ರಾಹ್ಮಣನಿಗೆ ಕೊಡು. ನಿನ್ನ 4 ತಮ್ಮಂದಿರು ಬದುಕಿಕೊಳ್ಳಲಿ, ನಿನ್ನ ಮಂಗಳವಾಗಲಿ ಎಂದು ಹೇಳಿ ಅಂತರ್ಧಾನನಾದ. ಆ ಕೂಡಲೇ ಭೀಮ, ಅರ್ಜುನ, ನಕುಲ, ಸಹದೇವರು ನಿದ್ದೆಯಿಂದ ಎದ್ದಂತೆ ಎಚ್ಚರಗೊಂಡ್ರು. ಯುಧಿಷ್ಠಿರನಿಂದ ವಿಷಯವನ್ನು ತಿಳ್ಕೊಂಡ್ರು. ತಮ್ಮನ್ನು ಬದುಕಿಸಿದಂಥ ಹಿರಿಯಣ್ಣನಿಗೆ ನಮಸ್ಕಾರ ಮಾಡಿದರು. ಎಲ್ಲರೂ ದ್ವೈತವನಕ್ಕೆ ಹಿಂದಿರುಗಿ ಬಂದು ಬ್ರಾಹ್ಮಣನಿಗೆ ಆರಣೆಯನ್ನು ಹಿಂತಿರುಗಿಸಿದರು.